ನಿನ್ನೆ ಈ ದುರಂತ ನಡೆದ ನಂತರ ಕೆಲವು ಪೇರೆಂಟ್ಸ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಒಂದು ಕಡೆ ಪೊಲೀಸರು ಡಿಕ್ಲೇರ್ ಮಾಡ್ತಿಲ್ಲ ಡೆತ್ ಆಗಿದೆ ಅಂತ, ಇನ್ನೊಂದು ಕಡೆ ಅವ್ರು ಸಿಗ್ತಿಲ್ಲ. ನೋಡಿ, ನವ್ಯ ಫಾದರ್ದು ಅದೇ ಕತೆ. ಹಿರಿಯೂರು ಹೈವೇನಲ್ಲಿ ಈ ದುರಂತ ಆಯ್ತಲ್ಲ, ಚನ್ನರಾಯಪಟ್ಟಣದ ನವ್ಯ ಸಾವನ್ನಪ್ಪಿದ್ದಾರೆ. ಆದರೆ ಮಗಳು ನವ್ಯ ಸಾವನ್ನು ಅವ್ರ ತಂದೆ ನಂಬ್ತಾ ಇಲ್ಲ. ನನ್ನ ಮಗಳು ಸಾವನ್ನಪ್ಪಿಲ್ಲ, ಬದುಕು ಬರ್ತಾಳೆ ಅನ್ನೋ ನಂಬಿಕೆ ಇದೆ. ಮಗಳ ಮೃತದೇಹವನ್ನು ಐಡೆಂಟಿಫೈ ಮಾಡೋದಕ್ಕಾಗ್ತಾ ಇಲ್ಲ. ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಇಂಜಿನಿಯರ್ ಮಾಡಿಸಿದೆ. ಇಬ್ಬರು ಇಂಜಿನಿಯರ್ಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೆ, ಮಗಳು ಇಬ್ಬರು. ನಾನು ನಂಬೋದೇ ಇಲ್ಲ, ನನ್ನ ಮಗಳು ಬದುಕಿದಾಳೆ ಅನ್ನೋ ನಂಬಿಕೆಯಲ್ಲೇ ನವ್ಯ ತಂದೆ ಮಂಜಪ್ಪ ಅವರಿದ್ದಾರೆ. ಅವ್ರು ಹೇಳ್ತಾಯಿದ್ರು, ಇಬ್ಬರು ತುಂಬ ಬುದ್ಧಿವಂತರು, ಕಷ್ಟಪಟ್ಟು ಹೋಟ್ಲಲ್ಲಿ ಕೆಲಸ ಮಾಡಿ ಇಬ್ಬರೂ ಎಂಜಿನಿಯರಿಂಗ್ ಓದಿಸ್ದೆ, ಇಬ್ಬರು ಸೆಟ್ಲಾದ್ರಪ್ಪ ಅಂದ್ಕೊಳ್ಳೋ ಅಷ್ಟರಲ್ಲೇ ಈ ದುರಂತ ನಡೆದೋಯ್ತು ಅಂತ ಪಾಪ ಕಣ್ಣೀರಿಟ್ಟಿದ್ದಾರೆ ಅವ್ರ ತಂದೆ. ಹಿರಿಯೂರು ಬಳಿ ನಡೆದಂತಹ ಬಸ್ ಹಾಗೂ ಲಾರಿ ಅಪಘಾತದಲ್ಲಿ 3 ಜನ ಯುವತಿಯರು ನಾಪತ್ತೆಯಾಗಿದ್ರು. ಅದರಲ್ಲಿ ಮಿಲನ ಈಗಾಗಲೇ ಹಿರಿಯೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಆದರೆ ನವ್ಯ ಮತ್ತು ಮಾನಸ ಇಬ್ಬರು ಕೂಡ ನಾಪತ್ತೆಯಾಗಿರುವಂಥದ್ದು. ನಮ್ಮ ಜೊತೆ ನವ್ಯ ಅವರ ತಂದೆ ಮಂಜಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಚನ್ನರಾಯಪಟ್ಟಣದಿಂದ ನವ್ಯವನ್ನು ಹುಡ್ಕೊಂಡು ಬಂದಿರುವಂತಹ ತಂದೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಸರ್. ಹೇಳಿ ಸರ್, ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಬೆಳಗ್ಗೆ 7 ಗಂಟೆಲಿ ಗೊತ್ತಾಯ್ತು ಸರ್. ಇವಳು ಮಿಲನ್ನ ಫೋನ್ ಮಾಡಿ ಹೇಳಿದ್ದು ಹಿಂಗೆ ಆಯ್ತು ಅಂತ. ಹಿಂಗಾಗಿದೆ ಅಂದೇಳಿಕೆ ನಾವು ಬೇಗ ಬಂದ್ವಿ ಇಲ್ಲಿಗೆ. ಅವ್ರು ಎಲ್ಲದನ್ನು ಚೆಕ್ ಮಾಡ್ತಿದ್ದೆ, ಅವಳದೇ ಸಿಗ್ತಾ ಇಲ್ಲ. ಯಾವ್ಯಾವ ಕಡೆ ಹೋಗಿದ್ರಿ ಸರ್? ಎಲ್ಲಿ ಹುಡುಕಾಡಿದ್ರಿ? ಎಲ್ಲ ಕಡೆ ಕೇಳ್ಕೊಂಡು ಬಂದು ನಾವು ಎಲ್ಲ ಕಡೆ ಮೆಸೇಜ್ ತಗೊಂಡು ಕೇಳ್ಕೊಂಡು ಬಂದು ಇಲ್ಲಿಗೆ ಬಂದಿವಿ ಸರ್. ಈಗ ಅವ್ರು 3 ಜನನು ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಸರ್. ಎಲ್ಲಿಗೆ ಹೋಗಿದ್ರು? ಕೆಲಸ ಮಾಡ್ತಾ ಇರೋದು ಅವರು ಹಾಸನ ರಾಜು ಕಾಲೇಜಲ್ಲಿ ಓದಿದ್ದು ಇಂಜಿನಿಯರಿಂಗು. ಅವ್ರ ಮಾನಸ ತಾಯಿ ಅವರೊಬ್ರು ಸಿಗಂದೂರ್ಗೆ ರಜಾ ಆಯ್ತು ಅಂದ್ರೆ ಟ್ರಿಪ್ ಹೋಗ್ತಾ ಇದ್ರು. ಸಿಗಂದೂರ್ಗೆ ಹೋಗೋಣ ನೋಡ್ಕೊ ಬರ್ತೀವಿ ಅಂತ. ನವ್ಯರ್ಗೂ ಮತ್ತೆ ಮಾನಸವ್ರಿಗೆ ನಮ್ಮ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಯಿತು ಸರ್. ಏಪ್ರಿಲ್ 28, 29ಕ್ಕೆ ಮದುವೆ ಫಿಕ್ಸ್ ಆಯಿತು ನವೀಂದು. ಇವಾಗ ಎಲ್ಲ ಕಡೆ ಹುಡುಕಾಡಿ ಬಂದು ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ರು ಸರ್. ಕೊಟ್ಟಿದ್ದೀವಿ ಸರ್. ಇದೇನು ಹುಡಿ ಕೊಡಿ ಸರ್. ಎಲ್ಲ ಹೇಳಿದ್ವಿ. ಎಲ್ಲಿ ಏನು ಕೆಲಸ ಮಾಡ್ತಿದ್ರು ಸರ್? ಬೆಂಗಳೂರು ಆಫೀಸಲ್ಲಿ ಸಾಫ್ಟ್ವೇರು ಟೆಕ್ ಮಾಡಿ ಸಾಫ್ಟ್ವೇರ್ ಆಯ್ತು. ಇವಾಗ ಮಾನಸ್ ಅವರು ಅದು ಮಾಹಿತಿ ಇಲ್ಲ, ನವ್ಯ ಬಗ್ಗೆನೂ ಮಾಹಿತಿ ಸಿಗ್ತಾ ಇಲ್ಲ ಸರ್. ಏನು ನಿಮ್ಗೆ ಏನಾದ್ರು ಗೊತ್ತಾಯ್ತು ತೋರಿಸಿ ಅಂತ. ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂತಂದು ಹೇಳ್ತಾರೆ ಸರ್. ಏನಾದ್ರು ಹೋಗಿದ್ರೆ ಸರ್? ಗೊತ್ತೇ ಇಲ್ಲ ಸರ್. ಒಬ್ಬಳೆ ಮಗಳ ಸರ್ ನವ್ಯ ಅನ್ನೋರು? ಒಬ್ಬಳೆ ಮಗಳು, ಒಬ್ಬನೇ ಮಗ ಸರ್. ಅವ್ರಿಬ್ರು ಸಾಫ್ಟ್ವೇರ್, ಮಗಳು ಇಬ್ರು ಸಾಫ್ಟ್ವೇರ್. ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಈಗ ಮೊನ್ನೆಯಿಂದ ಬಂದು ಹೋಗಿದ್ಲು. ಟ್ರಿಪ್ ಹೋಗ್ತೀನಿ, ಇದೊಂದು ಸರಿ ಟ್ರಿಪ್ ಹೋಗ್ಬತ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಪ್ ಹೋಗಿದ್ರು. ಮದುವೆ ಆದ್ಮೇಲೆ ಹೋಗಕ್ಕಾಗಲ್ಲ, ಅದು ಇದೊಂದ್ಸಲ ಗೋಕರ್ಣ ಮಾಡ್ಕೊ ಬರ್ತೀನಿ ಅಂತ ಹೋಗಿದ್ರು. 3 ದಿನ ರಜೆ ಇತ್ತು ಅಂತ. ಹೌದು ಸರ್. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪುನೀತ್, ಪಬ್ಲಿಕ್ ಟಿವಿ, ಹಿರಿಯೂರು.